ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಉದಯ್ ಕುಮಾರ್. ಗೆಳೆಯರೇ, ಈಗಾಗಲೇ ನಾವೇನು ಕೇರಳದಲ್ಲಿ ಆಗಿರ್ತಕ್ಕಂತಹ ಏನು ಈ ಒಂದು ಜಲಕಂಟಕ ಹಾಗೆ ಜಲ ವಿಕೋಪ ಏನಿತ್ತು, ಈಗೊಂದು ಗುಡ್ಡ ಕುಸಿತ, ಹಾಗೆ ಈ ಒಂದು ನದಿ ಹರಿಯುವ ಒಂದು ತನ್ನ ಹಾದಿಯನ್ನೇ ಬಿಟ್ಟು ಬೇರೆ ಕಡೆ ಬೇರೆ ದಿಕ್ಕಿನಲ್ಲಿ ಹರಿದದ್ದು ಏನಿಲ್ಲ, ಪ್ರವಾಹ ಭೀತಿ. ಹಾಗೆಯೇ ಇದನ್ನು ಪ್ರವಾಹ ಅಂತ ಕರಿಬೇಕೋ ಇಲ್ಲ ಅಂತಂದ್ರೆ ಮನುಷ್ಯನ ದುರಾಸೆಗೆ ಆದಂತಹ ಒಂದು ಘಟನೆ ಅಂತ ಕರಿಬೇಕೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಈಗಾಗಲೇ ನಾವು ನೋಡ್ತಾ ಇದ್ವಿ. ಈಗ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಏನಂತ ಅಂದರೆ ಏನೆಲ್ಲ ಆಗಿದೆ, ಇದರ ಪರಿಸ್ಥಿತಿಗಳೇನು ಅಂತ ಹೇಳಿಬಿಟ್ಟು. ಈಗ ಇಲ್ಲಿ ನಾವು ಏನು ಮುಂಡಕೈ ನಗರ ಏನಿದೆ, ಈ ಮುಂಡಕೈ ನಗರದ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಬರೋಣ. ಯಾಕೆಂದರೆ ಈ ಮುಂಡಕೈ ನಗರದಲ್ಲಿ ಸುಮಾರು 400 ಮನೆಗಳಿತ್ತು. ಆದರೆ ಈಗ ಏನು ನಾವು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ, ಒಂದು ಚಿತ್ರಣದಲ್ಲಿ ಇಲ್ಲಿ ಬಂಡೆಗಳು ಬಂದು ಬಹಳಷ್ಟು ಯಾರೋ ಜೋಡಿಸಿದ ಹಾಗೆ ಕಾಣಿಸ್ತಾ ಇದೆ. ಇದು ಯಾರು ಜೋಡಿಸಿದ್ದಲ್ಲ, ನೀರಿನಲ್ಲಿ ಅದು ಮೇಲಿಂದ ಬಂದು ಬಿದ್ದಿರ್ತಕ್ಕಂಥದ್ದು. ಅದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂದರೆ ಎಲ್ಲವೂ ಯಾರೋ ತೆಗೆದುಕೊಂಡು ಬಂದು ಇಟ್ಟಿದ್ದ ರೀತಿ ಕಾಣಿಸ್ತಾ ಇದೆ. ಅದು ಆ ರೀತಿಯಾಗಿ ನೋಡಲಿಕ್ಕೆ ಹೋದರೆ ಈ ಒಂದು ಬಂಡೆಗಳೇನಿದೆ ಇದೆಲ್ಲವೂ ನೀರಿನಲ್ಲಿ ಬಂದಿರತಕ್ಕಂಥದ್ದು. ಆ ಬಂಡೆಯ ಕೆಳಗೆ ಊರು ಏನಿದೆ 390 ಮನೆಗಳು ಮುಚ್ಚಿ ಹೋಗಿದೆ, ಅಕ್ಷರಶಃ ಮುಚ್ಚಿ ಹೋಗಿದೆ. ಈಗ ನಾವೇನಾದರೂ GPS ಅಂದರೆ ನಾವು ಗೂಗಲ್ನಲ್ಲಿ GPS ಮ್ಯಾಪ್ನಲ್ಲಿ ನೋಡೋದಕ್ಕೆ ಹೋದರೆ ಈ ಒಂದು ಬಲಭಾಗದಲ್ಲಿ ಏನು ನೋಡ್ತಿದ್ದೀವಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಆ ಒಂದು ನಗರ. ಈ ಒಂದು 400 ಒಂದು ಮನೆಗಳಿದ್ದಂತಹ ಒಂದು ನಗರ ಈಗ ಕೇವಲ 10 ಮನೆಗಳು ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಕಾಣಿಸ್ತಿದೆ. ಮೊದಲು ಯಾವ ರೀತಿಯಾಗಿತ್ತು ಅಂದರೆ ಹಚ್ಚ ಹಸುರಾಗಿ ಇದು ಸ್ವರ್ಗವೇನೋ ಅನ್ನುವ ರೀತಿ ಇದ್ದಂತಹ ಕೆಲವೊಂದು ಈ ಒಂದು ಮುಂಡಕೈ ಇರಬಹುದು, ಹಾಗೆಯೇ ಮೆಪ್ಪಾಡಿ ಇರ್ಬೋದು, ಈ ಏನು ಈ ಒಂದು ಪ್ರದೇಶಗಳು ಏನಿತ್ತು ನಮಗೆ, ಈ ಪ್ರದೇಶಗಳು ವಯನಾಡು ಭಾಗದಲ್ಲಿ ಬಹಳಷ್ಟು ಅತ್ಯದ್ಭುತ ಅನ್ನುವ ರೀತಿಯಲ್ಲಿತ್ತು, ಸ್ವರ್ಗವೇ ಇದು ಅನ್ನೋ ರೀತಿಯಲ್ಲಿ. ಆದರೆ ಇವಾಗ ಅದು ಅಕ್ಷರಶಃ ನರಕವಾಗಿ ಕುಳಿತುಕೊಂಡಿದೆ. ಏಕೆಂದರೆ ಈ ಒಂದು ಮುಂಡಕೈ ನಗರಕ್ಕೆ ಏನು ಈಗಾಗಲೇ 390 ಮನೆಗಳು ಮುಚ್ಚಿ ಹೋಗಿದೆಯೋ ಈ ಒಂದು ಮಣ್ಣಿನಲ್ಲಿ, ಹಾಗೆ ಕಲ್ಲುಗಳೆಲ್ಲ ಅದರ ಮೇಲೆ ಬಿದ್ದಿದೆ. ಕೆಳಗೆ ಎಷ್ಟು ಶವಗಳಿದೆ ಗೊತ್ತಿಲ್ಲ, ಸುಮಾರು 250ಕ್ಕಿಂತ ಹೆಚ್ಚು ಕುಟುಂಬಗಳು ಕೆಳಗೆ ಇದೆ ಅಂತ ಹೇಳಲಾಗ್ತಾಯಿದೆ. ಆ ಒಂದು ಮಣ್ಣು ಹಾಗೆ ಬಂಡೆಯ ಕೆಳಗೆ ಬಂಡೆಗಳು ಬಹಳಷ್ಟಿವೆ. ಅದನ್ನು ಈಗ ತೆಗೆಯೋದಕ್ಕೆ ಅಷ್ಟು ಸುಲಭದ ಕೆಲಸ ಅಲ್ಲ. ಈಗಾಗಲೇ ಏನು ಇಂಡಿಯನ್ ಏರ್ಫೋರ್ಸ್ ಹಾಗೆಯೇ ಆರ್ಮಿ ಪಡೆ ಕೂಡ ಬಂದಿದೆ, NDRF ಹಾಗೆ SDRF ಕೂಡ ಬಂದಿದೆ. NDRF SDRF ಕಾರ್ಯವನ್ನು ನಿರ್ವಹಿಸೋದಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ನೀರು ಎಲ್ಲಿ ಅಂದ್ರಲ್ಲ ಹರಿತಾ ಇದೆ. ನದಿ ತನ್ನ ಜಾಗವನ್ನೇ ಬಿಟ್ಟು ತನ್ನ ಒಂದು ಜಾಗವನ್ನೇ ಬದಲಿಸಿದೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ಕೇರಳ ಮುಂದಿನ ದಿನಗಳಲ್ಲಿ ಭಾರತದ ಭಾಗವಾಗಿ ಉಳ್ಕೊಳ್ಳೋದೇ ಡೌಟು ಅದು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅಂದರೆ ಎಲ್ಲೋ ಕೆಲವೊಂದು ಕಡೆ ನಾವು ನೋಡ್ತಿದ್ವಿ ಇದು ಇರೋದೇ ಇಲ್ಲ ಭಾರತದಲ್ಲಿ ಅಂತಕ್ಕಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಹಾಗಾಗಿ ನಾವು ಕೆಲವೊಂದು ವಿಷಯಗಳನ್ನ ನೋಡಬೇಕಾಗತ್ತೆ. ಇಲ್ಲಿ ಈ ವಿಷಯಗಳು ನಮಗೆ ಬಹಳಷ್ಟು ಘಾಸಿಯನ್ನು ಕೂಡ ಉಂಟು ಮಾಡುತ್ತೆ. ಹಾಗಾಗಿ ಇದನ್ನು ನೋಡಿ, ಇದು ಈ ರೀತಿಯಾಗಿ ಕಾಣಿಸ್ತಿರ್ತಕ್ಕಂಥದ್ದು ಒಂದು ನಗರ. ಆದರೆ ನಗರದಲ್ಲೂ ಕೂಡ ಏನೂ ಇಲ್ಲ. ಹಾಗೆ ಬಹಳಷ್ಟು ಜನರು ಈ ಕರ್ನಾಟಕ ಭಾಗದಿಂದ ಈ ಮುಂಡಕೈಗೆ ಹೋಗುವಂಥವ್ರು ಕಡಿಮೆ. ಅದೇ ಒಂದು ವಯನಾಡು ಭಾಗದಲ್ಲಿ ಭಾಳಷ್ಟು ಜಾಸ್ತಿ ಇರ್ತಾರೆ. ಇನ್ನು ಈ ಮುಂಡಕೈ ನಗರದಿಂದ ಒಂದು 30-35 ಕಿಲೋಮೀಟರ್ ದೂರಕ್ಕೆ ಹೋದರೆ ಅಲ್ಲಿ ಬಹಳಷ್ಟು ಹೆಣದ ರಾಶಿಗಳು ಸಿಗ್ತಿವೆ, ಹೆಣಗಳು ಕೊಚ್ಕೊಂಡು ಹೋಗಿವೆ ನೀರಿನಲ್ಲಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಬಂದಿರೋ ಮಾಹಿತಿಯ ಪ್ರಕಾರ ನಾವು ನೋಡೋದಾದರೆ ಮುಂಡಕೈನಿಂದ 30-35 ಕಿಲೋಮೀಟರ್ ದೂರದಲ್ಲಿ ಏನು ಈ ಒಂದು ಹರಿದುಕೊಂಡು ಹೋಗುತ್ತೆ ಈ ನದಿ, ಅಲ್ಲಿ ಬಹಳಷ್ಟು ಬಾಡಿಗಳು ಸಿಗುತ್ತೆ. ಹಾಗೆಯೇ ಈಗಾಗಲೇ ನಾವು ಹೇಳಿದ ಹಾಗೆ ಏರ್ಫೋರ್ಸ್ನ 2 ಹೆಲಿಕಾಪ್ಟರ್ಗಳು ಹಾಗೆ 300ಕ್ಕೂ ಹೆಚ್ಚು ರಕ್ಷಣಾ ಪಡೆ ಸಿಬ್ಬಂದಿಗಳು ಬಂದಿದ್ದಾರೆ. ಕಾರ್ಯವನ್ನು ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಇರ್ತಕ್ಕಂಥ ಸವಾಲು ಏನಂದರೆ ಮುಂಡಕೈ ನಗರಕ್ಕೆ ಇದ್ದಂತಹ ಸೇತುವೆ ಕೂಡ ಇಲ್ಲ. ಅಲ್ಲಿಂದ ಹೊರಗೆ ತೆಗೆದುಕೊಂಡು ಬರೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಆದರೂ ಕೂಡ ಏನು ಆಗುತ್ತೋ ಅದರಲ್ಲಿ ಆದಷ್ಟು ಈ ಒಂದು ಇಂಡಿಯನ್ ಏರ್ಫೋರ್ಸ್ನ ಈ ಒಂದು ಹೆಲಿಕಾಪ್ಟರ್ನ ಯೂಸ್ ಮಾಡಿ ಒಂದು ಏರ್ ಲಿಫ್ಟನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಏಕೆಂದರೆ ಈ ಒಂದು ಮಳೆ ಹಾಗೆ ಈ ಒಂದು ವೆದರ್ನಲ್ಲಿ ಏರ್ ಲಿಫ್ಟಿಂಗ್ನ ಮಾಡೋದು ಕೂಡ ಸುಲಭದ ಮಾತಲ್ಲ, ನಾವು ಏನೇ ಹೇಳಿದರೂ ಕೂಡ. ಏಕೆಂದರೆ ನೋಡಬಹುದು ಏರ್ ಲಿಫ್ಟಿಂಗ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿಬಿಟ್ಟು. ಇದು ಏರ್ ಲಿಫ್ಟಿಂಗ್ ನಡೀತಿರ್ತಕ್ಕಂಥದ್ದು.
ಈ ಒಂದು ಏನು ಸೇನಾ ಹೆಲಿಕಾಪ್ಟರ್ ಇದೆ, ಅಂದರೆ ಇಂಡಿಯನ್ ಏರ್ಫೋರ್ಸ್ನ ಹೆಲಿಕಾಪ್ಟರ್, ಈ ಹೆಲಿಕಾಪ್ಟರ್ನಲ್ಲಿ ಬಂದು ಅಲ್ಲಿ ನಿಲ್ಲಿಸಿ ಅಲ್ಲಿ ಏನು ನೋಡಿ ಬಹಳಷ್ಟು ಜನರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಈಗಾಗಲೇ. ಹಾಗಾಗಿ ನಾವು ತಿಳ್ಕೊಬೇಕಾಗತ್ತೆ ಗೆಳೆಯರೆ. ತಿಳಿದುಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಕೂಡ ಇದೇ ಪರಿಸ್ಥಿತಿ ಬರಬಹುದು ಅಂತ ಕೂಡ ಬಹಳಷ್ಟು ಜನ ಪರಿಸರ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ಮಾಡಿದ್ದಂತಹ ತಪ್ಪುಗಳನ್ನು ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಈಗಾಗಲೇ ಈ ಥರ ಮುಂದುವರಿದ ಅಪ್ಡೇಟ್ ಆಗಿ ಪ್ರಧಾನಮಂತ್ರಿಗಳು ಕೂಡ ಈಗಾಗಲೇ ಏನು ಒಂದು ಕುಟುಂಬಕ್ಕೆ 2 ಲಕ್ಷ, ಹಾಗೆಯೇ ಯಾರಿಗೆ ಗಾಯಾಳುಗಳಾಗಿದ್ದಾರೆ ಅವರಿಗೆ 50,000 ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆಯೇ ಈ ಒಂದು ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಕೂಡ ಈಗಾಗಲೇ ಏರ್ಫೋರ್ಸ್ ಇರಬಹುದು, ಹಾಗೆಯೇ ಒಂದು ಮಿಲಿಟ್ರಿ ಪಡೆಯನ್ನು ಕೂಡ ಆಲ್ರೆಡಿ ಕಳಿಸಿಬಿಟ್ಟು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಒಂದು ಉಪಯುಕ್ತವಾದ ರೀತಿಯಲ್ಲಿ ಮಾಡಿದ್ದಾರೆ. ಇನ್ನು ಪಿಣರಾಯಿ ವಿಜಯನ್ ಕೂಡ ಈ ಬಗ್ಗೆ ಒಂದು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಏನಕ್ಕಾಗ್ತಾಯಿದೆ ಅನ್ನೋದನ್ನು ನೋಡ್ತೇವೆ ಅಂತ ಹೇಳಿಬಿಟ್ಟು. ಗೊತ್ತಿಲ್ಲ ಕೇರಳ ಸರ್ಕಾರ ಏನು ಮಾಡುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಎಲ್ಲರಿಗೂ ಈಗ ಭಾರತದಲ್ಲಿ ನಡೀತಿರ್ತಕ್ಕಂಥ ವಿಷಯಗಳು ಹಾಗೆ ಚರ್ಚೆಗಳು ಇದೇ ರೀತಿಯಾಗಿ ಇದೇ ವಿಷಯವಾಗಿ ಇನ್ನು ಬಹಳಷ್ಟು 1-2-3 ಗ್ರಾಮಗಳು ಇದೇ ರೀತಿಯಾಗಿ ಆಗಿದೆ. ಆ ಗ್ರಾಮಗಳ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನಾವು ಮೊದಲಿಗೆ ಈಗ ವಯನಾಡಿನಲ್ಲಿ ಕನ್ನಡಿಗರು ಬಹಳಷ್ಟು ಜನ ಇದ್ದರು. ಅದರಲ್ಲಿ ಒಬ್ಬ ಕಾರು ಚಾಲಕ ಹೇಳ್ತಾ ಇದ್ದ, ನಾನು ಹೊರಗೆ ಎಲ್ಲೋ ಸ್ವಲ್ಪ ದೂರದಲ್ಲಿ ಮಲಗಿದ್ದೆ ಕಾರಿನೊಳಗೆ, ಹಾಗಾಗಿ ನಾನು ಬದುಕಿದ್ದೇನೆ. ನನ್ನ ಜೊತೆ ಬಂದವರು ನನಗೆ ಸಿಕ್ಕಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು. ಗೊತ್ತಿಲ್ಲ ಇದರಲ್ಲಿ ಎಷ್ಟು ಜನ ಕನ್ನಡಿಗರು ಈ ಒಂದು ಮಣ್ಣಿನ ಕೆಳಗೆ ಸೇರಿದ್ದಾರೆ, ಈ ಬಂಡೆಯ ಕೆಳಗಡೆ ಸೇರಿದ್ದಾರೆ, ಹಾಗೆ ವಯನಾಡಿನಲ್ಲಿ ನೀರಿನಲ್ಲಿ ಎಷ್ಟು ಜನ ಕೊಚ್ಚಿಕೊಂಡು ಹೋಗಿದ್ದಾರೆ. ಇದ್ಯಾವುದು ಇನ್ನೂ ಈವರೆಗೆ ವರದಿ ಆಗ್ತಾ ಇಲ್ಲ. ವರದಿ ಆದಾಗ ಗೊತ್ತಾಗುತ್ತೆ. ಏಕೆಂದರೆ ಪ್ರಕೃತಿಯ ಜೊತೆ ನಾವು ಏನು ಈ ದೇವರ ನಾಡಿನಲ್ಲಿ ದೇವರು ಕೂಡ ಈಗ ಇವರನ್ನು ಕಾಪಾಡೋದಕ್ಕಾಗಲಿಲ್ಲ. ಎಂತಹ ದುರ್ವಿಧಿ ಅಂತಂದರೆ ನಾವು ಒಮ್ಮೊಮ್ಮೆ ಯೋಚನೆ ಮಾಡಬೇಕಾಗತ್ತೆ. ದೇವರೇ ಕಾಪಾಡಲಿಲ್ಲ ಅಂತಂದರೆ ನಾವು ದೇವರು ಅಂತ ಅತಿಯಾಗಿ ಪೂಜೆ ಮಾಡುವಂಥದ್ದು ಪ್ರಕೃತಿಯನ್ನು. ಆದರೆ ಆ ಪ್ರಕೃತಿಯ ನಾಶಕ್ಕೆ ಹೊರಟಾಗ ಏನೆಲ್ಲ ಆಗುತ್ತೆ ಅನ್ನೋದು ಈಗ ಪ್ರಕೃತಿಯೇ ನಮಗೆ ತೋರಿಸ್ತಾ ಇದೆ. ನೀವು ಏನು ಕೊಡ್ತೀರೋ ನಾನು ಕೂಡ ರಿಟರ್ನನ್ನು ಕೊಡ್ತೀನಿ, ತೆಗೆದುಕೊಳ್ಳಿ ಎನ್ನುವ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಈ ವರ್ಷದ ಘಟನೆಗಳು ನಮಗೆ ಸಾಕ್ಷಿಯಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಯಾಕೆ ಈ ಒಂದು ಸಾಕ್ಷಿ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಕಳೆದ ಬಾರಿ ಮಳೆಯೇ ಇಲ್ಲದೆ ದಕ್ಷಿಣ ಭಾರತ ಅಕ್ಷರಶಃ ಯಾವ ರೀತಿ ಆಗಿತ್ತು ಅಂತ ನಮಗೆ ಗೊತ್ತಿದೆ ಬಹಳಷ್ಟು. ಅದರಲ್ಲೂ ಕರ್ನಾಟಕ ಅಂತೂ ಮಳೆನೇ ಇರಲಿಲ್ಲ. ಮಳೆ ಇಲ್ಲದೆ ಕೆಲವರು ಬೆಳೆಗಳನ್ನೇ ಬೆಳೀಲಿಲ್ಲ, ಈ ರೀತಿಯಾದಂಥ ಪರಿಸ್ಥಿತಿ ಇತ್ತು. ಆದರೆ ಈ ಬಾರಿ ಅದಕ್ಕೆ ತದ್ವಿರುದ್ಧ ಅನ್ನುವ ರೀತಿಯಲ್ಲಿ ಮಳೆ ಬೇಡ ಅಂದರೂ ಬರ್ತಾನೆ ಇದೆ. ಅದರಿಂದ ಅಂಕೋಲಾದಲ್ಲಿ ಆಗಿದ್ದಂತಹ ಒಂದು ಪರಿಸ್ಥಿತಿಯನ್ನು ನೋಡಿದ್ವಿ. ಶಿರೂರು ಗುಡ್ಡ ಏನು ಕುಸಿತ ಇತ್ತು ಅದಾದ ನಂತರ ಈಗ ಅದರ ಕಾರ್ಯಾಚರಣೆ ಮಾಡಲಿಕ್ಕೆ ಆಗಲಿಲ್ಲ. ಕೆಲವೊಂದು ದೇಹಗಳು ಇನ್ನೂ ಸಿಕ್ಕಿಲ್ಲ. ಅದರ ಹಿಂದೆಯೇ ಈಗ ವಯನಾಡಿನಲ್ಲಿ ಆಗಿರ್ತಕ್ಕಂಥ ಈ ಒಂದು ಪರಿಸ್ಥಿತಿ. ನನಗೆ ಗೊತ್ತಿಲ್ಲ, ಈ ಒಂದು ಪ್ರಕೃತಿ ವಿಕೋಪದ ಮುಂದೆ ಮನುಷ್ಯ ಏನು ಕೋಪ ಮಾಡಿಕೊಂಡು ನಾನು ವಿಜ್ಞಾನವನ್ನು ಕಂಡುಹಿಡಿದುಕೊಂಡು ನಾನು ಸೈಂಟಿಫಿಕ್ಕಾಗಿ ನಾನು ಏನೋ ಮಾಡ್ತಿದ್ದೇನೆ ಅಂದರೂ ಕೂಡ, ನೀವು ವಿಜ್ಞಾನದ ಸವಾಲುಗಳನ್ನು ತೆಗೆದುಕೊಂಡು ಹೋಗಿ ಪ್ರಕೃತಿಯ ಮುಂದೆ ಸವಾಲನ್ನು ಎಸಿತೇನೆ, ನಾನು ಇದನ್ನು ಡೆವಲಪ್ ಮಾಡ್ತೀನಿ, ಅದನ್ನು ಡೆವಲಪ್ ಮಾಡ್ತೀನಿ ಅಂದರೆ ನೀನು ಡೆವಲಪ್ ಮಾಡೋದು ಸಾಕು, ನೀನು ನನ್ನನ್ನು ಹಾಳು ಮಾಡೋದು ಬೇಡ, ನೀನು ಹಾಳಾಗಿರೋದು ಸಾಕು. ಮನುಷ್ಯ ಯಾರಿಗೂ ಯಾವುದು ಶಾಶ್ವತವಲ್ಲ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದೆ. ಏಕೆಂದರೆ ಈ ಒಂದು ಭಾಗದಲ್ಲಿ ಬಹಳಷ್ಟು ಜನರು ರೆಸಾರ್ಟ್ಗಳನ್ನ ಮಾಡಿದ್ದಂಥದ್ದು ನಮಗೆ ಗೊತ್ತಾಯಿದೆ. ಮುಂಡಕೈ ಇರಬಹುದು, ಈ ಒಂದು ವಯನಾಡು ಭಾಗದಲ್ಲಿ ಬಹುತೇಕ ಅದೇ ರೀತಿಯಾಗಿ ಇದ್ದಂಥದ್ದು. ಆದರೆ ಅದೆಲ್ಲವನ್ನು ನಾವು ಒಮ್ಮೆ ಗಮನಿಸಬೇಕಾಗತ್ತೆ, ಏನಾಗಿದೆ ಏನಾಗಿಲ್ಲ ಅಂತ ಹೇಳಿಬಿಟ್ಟು. ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಈ ರೀತಿ ಆದಂತಹ ಬಹಳಷ್ಟು ದೃಶ್ಯಗಳು ನಮಗೆ ಸಿಗುತ್ತೆ. ಏಕೆಂದರೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ, ಹಣವನ್ನು ಮಾಡೋದಕ್ಕೋಸ್ಕರ ಈ ರೆಸಾರ್ಟ್ ಹಾಗೆಯೇ ಹೋಮ್ ಸ್ಟೇ ಇಂತಹದ್ದನ್ನೆಲ್ಲ ಮಾಡಿ, ಅದರಲ್ಲೂ ಅವರು ಹೇಳ್ತಕ್ಕಂಥ ದರಗಳೇನಿದೆ ನಾವು ಕೇಳಿಬಿಟ್ರೆ ನಾವು ಓಡಿ ಹೋಗಿಬಿಡಬೇಕು. ಆ ರೀತಿಯಾಗಿರ್ತಿತ್ತು. 3,000 4,000 ಒಂದು ದಿನಕ್ಕೆ ಈ ರೀತಿಯಾಗಿರ್ತಿತ್ತು. ಆ ಒಂದು ಭಾಗಕ್ಕೆ ಹೋದರೆ, ಆ ಭಾಗಕ್ಕೆ ಹೋದಾಗ ನಾವು ಒಂದು ರೆಸಾರ್ಟನ್ನು ಮಾಡಬೇಕು ಅಂದರೂ ಕಷ್ಟ ಆಗ್ತಿತ್ತು ಎಷ್ಟೋ ಸಲ. ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇತ್ತು. ಆದರೆ ಇವತ್ತು ದೇವರು ಅಂದರೆ ಪ್ರಕೃತಿ, ನೀನು ಏನನ್ನು ತೆಗೆದುಕೊಂಡು ನೀನು ಏನನ್ನು ಉಳಿಸಿಕೊಂಡು ಹೋಗಲ್ಲ, ಉಳಿಸಿಕೊಳ್ಳಬೇಕಾಗಿರೋದು ಪ್ರೀತಿ, ವಿಶ್ವಾಸ, ಹಾಗೆ ಈ ಪ್ರಕೃತಿ ಸೌಂದರ್ಯವನ್ನು, ಇದೆಲ್ಲವನ್ನು ನೀನು ಏನಾದರೂ ಬೇರೆ ರೀತಿ ಮಾಡುವುದಕ್ಕೆ ಹೊರಟರೆ ಮನುಷ್ಯನ ವಿನಾಶ ಇಲ್ಲಿಂದನೇ ಶುರುವಾಗುತ್ತೆ ಅನ್ನೋದನ್ನು ಮತ್ತೆ ಸಾಬೀತುಪಡಿಸ್ತಾ ಇದೆ. ಹಾಗಾಗಿ ಗೆಳೆಯರೆ, ನಾವು ಆದಷ್ಟು ನಮ್ಮ ಪ್ರಕೃತಿಯನ್ನು ಯಾವ ರೀತಿ ಇದೆ ಆ ರೀತಿ ಕಾಪಾಡಿಕೊಳ್ಳುವುದಕ್ಕೆ ಯೋಚನೆ ಮಾಡಬೇಕು. ಏನೇ ನಾವು ಡೆವಲಪ್ಮೆಂಟ್ ಮಾಡಿದರೂ ಕೂಡ ಈ ಪ್ರಕೃತಿಗೆ ಸವಾಲನ್ನು ಎಸೆದು ಮಾಡ್ತೀನಿ ಅನ್ನುವಂತಹ ಒಂದು
ಕೆಟ್ಟ ಯೋಚನೆಗಳನ್ನ ಬಿಡಬೇಕಾಗತ್ತೆ. ಪ್ರಕೃತಿಗೆ ಆದಷ್ಟು ನಾವು ಪೂರಕವಾಗಿ ಕೆಲವೊಂದು ಯೋಜನೆಗಳನ್ನ ಮಾಡಬೇಕಾಗತ್ತೆ, ಯೋಜನೆಗಳನ್ನ ರೂಪಿಸಬೇಕಾಗತ್ತೆ. ಏಕೆಂದರೆ ಈಗ ಕೇರಳದ ಪರಿಸ್ಥಿತಿ ಅದೇ ಆಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ಬೇರೆ ಒಂದು ಗ್ರಾಮಗಳು ಇದೇ ರೀತಿಯಾಗಿ ಆಗಿದೆ. ಇನ್ನೂ 2 ಗ್ರಾಮಗಳು ನೋಡಿ, ಈ ಕಲ್ಲುಗಳೆಲ್ಲ ಏನಿದೆ, ಈ ಕಲ್ಲಿನ ಕೆಳಗೆ ಊರು ಈಗಾಗಲೇ ಒಂದು ನಗರ ಸಿಲುಕೆ ಹಾಕಿಕೊಂಡಿದೆ. ರಕ್ಷಣಾ ಕಾರ್ಯ ಏನೋ ನಡೀತಾ ಇದೆ. ನೋಡೋಣ ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಮುಂದುವರಿದ ಅಪ್ಡೇಟ್ಗಳನ್ನ ತಿಳಿಸ್ತಾ ಹೋಗ್ತೀನಿ. ಏನಾಗಬಹುದು ಅಂತಕ್ಕಂಥ ಕುತೂಹಲ ಪ್ರತಿಯೊಬ್ಬರಿಗೂ ಸಹಜವಾಗಿ ಇದ್ದೇ ಇರುತ್ತೆ. ಎಲ್ಲರೂ ಅಲ್ಲಿ ಬಹಳಷ್ಟು ಜನ ಬದುಕಿ ಬರಲಿ ಅನ್ನೋದು ಅಂತ ಕೇಳಿಕೊಳ್ಳೋದು ನಮ್ಮ ಆಶಯ, ಬದುಕಿ ಬರಲಿ ಅನ್ನೋದು ಕೂಡ ನಮ್ಮ ಆಶಯ ಆಗಿರುತ್ತೆ. ಆದರೆ ಎಷ್ಟು ಜನ ಬದುಕ್ತಾರೆ ಗೊತ್ತಿಲ್ಲ. ಆದರೆ ಇಲ್ಲಿ ಬದುಕಿರುವವರ ಸಂಖ್ಯೆಗಿಂತ ಶವವಾಗಿ ಬರುವವರ ಸಂಖ್ಯೆ ಜಾಸ್ತಿ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಉಳಿದ ಅಪ್ಡೇಟನ್ನು ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.